ಹಾಯ್ ಆಲ್, ವೆಲ್ಕಮ್ ಟು ಎಲ್ಲಾಸ್ ಯು ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ, ಇವತ್ತು ಚಳಿಗೆ ಮತ್ತು ಮಳೆಗಾಲ ಬಂತು ಅಂತ ಅಂದರೆ ಮನೇಲಿ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಇರಲೇಬೇಕು. ಹಾಗೆಯೇ ಬಿಸಿ ಬಿಸಿಯಾಗಿ ನಾನು ಈಗ ಮೆಣಸಿನ್ಕಾಯಿ ಬಜ್ಜಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಬೋದು. ಇದಕ್ಕೆ 1 ಕಪ್ ಕಡಲೆ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟು, 1-2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನಷ್ಟು, ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟು, ಒಂದು ಸ್ವಲ್ಪ ಗರಂ ಮಸಾಲ, ನಾನಿಲ್ಲಿ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ನೀವು ಹಾಕ್ಕೊಳ್ಳಿ. ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಆಗಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಟೇಸ್ಟ್ಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡ್ರೆ ಡೈಜೆಷನ್ಗೂ ತುಂಬ ಒಳ್ಳೆಯದು, ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ನಾನು ಇದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹಾಕ್ಕೊತೀನಿ. ಇವಾಗ ಇದಕ್ಕೆ ನಾನು ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡಿರೋದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಜಸ್ಟ್ ಡಿಪ್ ಮಾಡಿ ನೀವು ಬಿಸಿಯಾಗಿ ಕಾಯ್ತಾ ಇರೋವಂತಹ ಎಣ್ಣೆಗೆ ಹಾಕೊಬೋದು. ನಾನು ಬಿಸಿಯಾಗಿರೋ ಕಾಯಕ್ಕೆ ಎಣ್ಣೆ ಇಟ್ಟಿರೋದ್ರಿಂದ ಎರಡೂ ಕೂಡ ಬೇಗ ಆಗಿಬಿಡುತ್ತೆ. ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಅದು ಸೆಟ್ ಆಗಿದೆ ಅಂತ. ಸೊ ಆದಷ್ಟು ತೆಳುವು ಮಾಡ್ಕೊಬೇಡಿ, ಗಟ್ಟಿಯಾಗಿದ್ದಷ್ಟು ನಿಮಗೆ ಇನ್ನೂ ಚೆನ್ನಾಗಿ ಬರುತ್ತೆ ಬಜ್ಜಿ. ಚಳಿಗಾಲದಲ್ಲಂತೂ ಎಲ್ಲರಿಗೂ ಕೂಡ ಟೀ ಕಾಫಿ ಜೊತೆಗೆ ಬಜ್ಜಿ ಇರಲೇಬೇಕು ಅನಿಸುತ್ತೆ ಅಲ್ವಾ? ಅದರಲ್ಲಿ ಈ ಮೆಣಸಿನ್ಕಾಯಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ಗುಂಡಗಿರುವಂತಹ ಮೆಣಸಿನ್ಕಾಯಿನೂ ಕೂಡ ನಾವು ಮಧ್ಯದಲ್ಲಿ ಕಟ್ ಮಾಡಿ ನಾವು ಈ ರೀತಿ ಬಜ್ಜಿನ ಮಾಡಿಕೊಂಡು ನಂತರ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ತಿನ್ಬೋದು. ಅದಂತೂ ನೆಕ್ಸ್ಟ್ ಲೆವೆಲಲ್ಲಿ ರುಚಿಯಾಗಿರುತ್ತೆ. ಅದನ್ನು ಕೂಡ ಟ್ರೈ ಮಾಡಿ. ಇಲ್ಲಾಂದರೆ ತುಂಬ ಖಾರ ಮಸಾಲೆ ಎಲ್ಲ ಏನೂ ಬೇಡ ಅಂತ ಅಂದರೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈ ಬಜ್ಜಿನ ಮಾಡಿಕೊಂಡು ಟೇಸ್ಟ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಇದೇ ರೀತಿ ಕಡಲೆ ಹಿಟ್ಟು ಕಲಸಿರೋದಕ್ಕೆ ನಾವು ಈರುಳ್ಳಿ ಹಾಗೆ ಆಲೂಗೆಡ್ಡೆ ಅದ್ರ ಕೂಡ ಬಜ್ಜಿನ ಮಾಡ್ಕೊಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಗರಂ ಮಸಾಲ ಲೈಟಾಗಿ ಹಾಕ್ಕೊಳ್ಳಿ, ಅದು ಕೂಡ ಬೇರೆ ರೀತಿ ಫ್ಲೇವರ್ನ ಕೊಡುತ್ತೆ. ಇದು ಗೋಲ್ಡನ್ ಕಲರ್ ಬರೋ ಥರ ಎರಡೂ ಕಡೆ ನಾವು ಫ್ರೈ ಮಾಡಿಕೊಂಡ್ರೆ ಜಸ್ಟ್ ನಿಮಗೆ 5 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿರುವಂತಹ ದಪ್ಪ ಮೆಣಸಿನಕಾಯಿ ಬಜ್ಜಿ ರೆಡಿ ಆಗುತ್ತೆ. ಹಾಗೆಯೇ ಈ ಬಜ್ಜಿಯಲ್ಲಿ ಕೆಲವೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ. ಸೊ ಮಕ್ಕಳಿಗೆ ಕೊಡೋದಾದರೆ ನೋಡ್ಕೊಂಡು ಕೊಡಿ ಒಂದು ಸಲ ಖಾರ ಹೇಗಿದೆ ಅಂತ ಅಂದ್ಬಿಟ್ಟು. ಕೆಲವೊಂದು ಖಾರನೇ ಇರೋದಿಲ್ಲ. ಸೊ ಅದರಿಂದ ನೀವು ನೋಡಿಕೊಂಡು ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಇದಕ್ಕೆ ಮೇಯ್ನಾಗಿ ನಾವು ಬೇಯಿಸುವಾಗ ತುಂಬ ಹೈ ಫ್ಲೇಮಲ್ಲಿ ಕೊಟ್ಕೊಂಡು ನೀವು ಬೇಯಿಸಿದ್ರೆ ಈ ರೀತಿ ಕಲರ್ ಬರೋದಿಲ್ಲ, ತುಂಬಾ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಲೋ ಫ್ಲೇಮಲ್ಲಿ ಮಾಡಿದ್ರೆ ಈ ರೀತಿ ಅಂತ ಕ್ರಿಸ್ಪಿಯಾಗಿರುವಂತಹ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ. ಥ್ಯಾಂಕ್ ಯು.